ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇ ಪಂದ್ಯವನ್ನು ಗೆದ್ದು ಬೀಗಿದ RCB. ಓ ಇದು ಜೋಶ್ ಅಂದರೆ ಅದೇನಂತಾರೆ ಸಾಲ್ಟ್. ಮೊನ್ನೆ ಇದು ಕಾಮೆಂಟ್ರಿ ಜಾನಿ ಸರ್ ಹೇಳ್ತಿದ್ರು, ಉಪಕಾರ ಮಾಡಿದ ಉಪ್ಪು ಖಾರ ಅಂತ. ಒಳ್ಳೆ ಟೈಟಲ್ ಅಲ್ವಾ, ಸಗದಾಗಿದೆ, ತುಂಬ ಖುಷಿ ಆಯಿತು. ಮೊದಲನೇ ಮ್ಯಾಚ್ ಯಾವಾಗಲೂ ದೇವ್ರಿಗೆ ಬಿಟ್ಕೊಡ್ತಿದ್ವಿ, ಈ ಮ್ಯಾಚ್ ಗೆದ್ದಿದ್ದೀವಿ. ಇದೇ ಜೋಶಲ್ಲಿ ಎಲ್ಲ ಮ್ಯಾಚ್ ಗೆಲ್ಲಿ ಅಂತ ಕೇಳ್ಕೊತಾ ವಿಡಿಯೋಗೆ ಹೋಗೋಣ. ನನ್ನ ಫಸ್ಟ್ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಮನೆಯಲ್ಲಿ ನೋಡಿ. दुनिया को इतने बच्चे दिए हैं कि आज क्रिकेट की दुनिया में वो बच्चे बाप बन के बैठे हैं और इंडिया को वर्ल्ड चैंपियन बना रहे हैं. The king of 22 years and a billion hearts. Let's hear it the loudest for the one and only, the GOAT, Mr. Virat Kohli. ಶಾರುಖ್ ಖಾನ್ ವಿರಾಟ್ ಕೊಹ್ಲಿಗೆ ಎಲಿವೇಶನ್ ಕೊಡ್ತಿದ್ರೆ ನೆಕ್ಸ್ಟ್ ಲೆವೆಲ್. ಅನಂತ್ ನಾಗ್ ಯಶ್ಗೆ KGF ಅಲ್ಲಿ ಹೇಗೆ ಎಲಿವೇಶನ್ ಕೊಡ್ತಾರೆ ಹಾಗೆ ಅನಿಸ್ತಿದೆ ನನಗೆ. ನಿಮ್ಗೆ ಹೇಗೆ ಅನಿಸ್ತಿದೆ ಕಮೆಂಟ್ ಮಾಡಿ ನೋಡಿ. ನನ್ನ ಮಗ ಇವಾಗ ತಾನೇ ಎದ್ದವನೇ, ಪಾಪ ನಿದ್ದೆ ಮಾಡಲ್ಲ ನಿನ್ನ, ಅದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗಿಲ್ಲ. ಆ್ಯಕ್ಟಿವ್ ಇಂಜಿನ್ ಸ್ವಲ್ಪ ರೀಸ್ಟಾರ್ಟ್ ಆಗಬೇಕು ಇನ್ನು. ಹಾಯ್ ಮಾಡು ಪಾಪ ಎಲ್ರಿಗೂ, ಹಾಯ್ ಮಾಡು ಎಲ್ರಿಗೂ, ಹಾಯ್ ಮಾಡು ಬಂಗಾರ, ಹಾಯ್ ಮಾಡು, ಹಾಯ್ ಹಾಯ್ ಮಾಡೋಕ್ಕೂ ರೆಡಿ ಇಲ್ಲ ಅವನು, ಸ್ವಲ್ಪ ನಿದ್ದೆ ಮಂಕಲ್ಲ ಅವನೇ. ಡ್ರೋಣ कोहली कोहली कोहली. और आप जो जनरेशन गोल्ड है, do you think IPL will continue to be so wonderful and the generation gold will continue to shine as you do and the others, or the generation gold will start making a bigger and a faster impact on this game? Firstly, a very good evening to everyone. Thank you, Shahrukh bhai. Thank you so much for the lovely introduction. Coming to your question quickly, the bold generation is coming up very strongly, but the old generation is still here, ready to make an impact, still ready to play the game, and hopefully keep creating more memories for all these lovely fans for years to come. Absolutely, ladies and gentlemen, the gold generation, the one and only GOAT. The one and only GOAT. ಇಂಡಿಯನ್ ಬಾದ್ಶಾ ಆ್ಯಂಡ್ ಗೋಟ್ ಅಂತ ಹೇಳಿದ್ಮೇಲೆ ಇನ್ಯಾರು ಹೇಳಬೇಕು ಅಲ್ವಾ? ಒಳ್ಳೆ ಕ್ರೇಜಿ ಇದೆ. ರಿಂಕು ಸಿಂಗ್ ಶಾರುಖ್ ಖಾನ್ ಸಾಂಗ್ಗೆ ಡ್ಯಾನ್ಸ್ ಆಡ್ತಿರೋದು. ವಿರಾಟ್ ನೋಡಿ, ವಿರಾಟ್ ಹೇಗೆ, ವಿರಾಟ್ ಯಾವ ಡ್ಯಾನ್ಸ್ ಯಾವ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರೆ ನೋಡೋಣ ಈಗ. विराट भाई कह रहे हैं ये सीसो कहां से लेकर आए हो, लेकिन कोहली को पठान ಓ ಕ್ರೇಜಿ ಸ್ಟಫ್ ಮಾತ್ರ ಇವತ್ತು. ಆ್ಯಕ್ಚುಲಿ ಅದಕ್ಕೆ ಓಪನಿಂಗ್ ಎಲ್ಲ ಮ್ಯಾಚು ನಾವು ವೀಡಿಯೋ ಮಾಡಲ್ಲ, ಯಾಕಂದರೆ ಎಲ್ಲರೂ ನೋಡಿರ್ತೀರ. ಬಟ್ ಓಪನಿಂಗ್ ಮ್ಯಾಚ್ ಒಂಥರ ಮಜಾ ಬರುತ್ತೆ ಅಂತಲೇ ಈ ವಿಡಿಯೋ ಮಾಡ್ತಿರೋದು. ಸೊ ಟಾಸ್ ಸ್ಟಾರ್ಟ್ ಆಯಿತು, ಯಾರು ವಿನ್ ಆಗ್ತಾರೆ ನೋಡೋಣ. RCB ವಿನ್ ಆಗಲಿ. ಟಾಸಿಂದ ಸ್ಟಾರ್ಟ್ ಮಾಡೋಣ. ಟಾಸ್ ಈಗ ನಮ್ಮ ಅಣ್ಣವ್ರು ಬಂದರು, ಅಣ್ಣ ಅತ್ತಿಗೆ ಭಾವ. ಹಾಂ ಅಣ್ಣ ಬಂದ, ಅಣ್ಣ ಬಂದ. ಅಕ್ಷು ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಯಾರಿಲ್ಲ ವಿಡಿಯೋ. ಖುಷಿ ನೋಡು, ಖುಷಿ. ಹಾಂ
ಹಾಂ, ನನ್ನ ಮಗ ಅಲ್ಲಿ ಬಂದಿರೋ ಕಾರ್ ನೋಡಿ ಕಾರ್ ಅಂತಿದ್ದಾನೆ. ರಜತ್ ಟಾಸ್ ವಿನ್ ಆದ. ಓ ಓ ಅನ್ನು ಓನ್ ಪಾಸಿಟಿವ್ ವೇ ಟಾಸ್ ವಿನ್ ಆಗಿದ್ದು ಪಾಸಿಟಿವ್ ವೇ. ಓ ಓ ಎಲ್ಲಿ ಡ್ರಾ ಆಗ್ತಿದ್ಯಾ? ಎಲ್ಲಿಗೆ? ಇವ್ನು ನಮ್ಮ ಅಣ್ಣನ ಮಗ, ಮಾಕ್ಷರತ ಹೆಸರು. ಹಾಯ್ ಮಾಡು, ಕೈಯಲ್ಲ ಹಾಯ್ ಮಾಡು, ಕೈ. ನೋಡೋಣ ಮ್ಯಾಚ್ ಹೆಂಗಿರುತ್ತೆ ಅಂತ. ಬೌಲಿಂಗ್ ಚೂಸ್ ಮಾಡಿದ್ದಾರೆ, ಸೊ ಚೇಸಿಂಗ್ ಮಾಡಬೇಕು. ನಂಬರ್ 8ವರೆಗೂ ಬ್ಯಾಟಿಂಗ್ ಲೈನಪ್ ಇದೆ. ಒಳ್ಳೆ ಮಜಾ ಬರುತ್ತೆ, ಎಂಜಾಯ್ ಮಾಡೋಣ. ಅವನ ಮನೆಗೆ ಹೊಸಬ್ರು ಬಂದಿದ್ದಾರೆ, ಅದಕ್ಕೆ ಅವನಂಗೆ. ನೋಡೋ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ ನಿಮ್ಮಮ್ಮ. ಹಾಂ, ಇದು ಇವ್ರದ್ದು ಯಾವಾಗ ನೋಡಿದ್ರು ಇದೆ. ಅಲ್ಲೋಡ, ಅವನು ನನ್ನ ತಮ್ಮ ನನ್ನ ಮಗ ಬಿಟ್ಟರೆ ಬೇರೆ ಯಾರು ಮುಟ್ಟಿದ್ರು ಅವ್ನು ಹಿಂಗೆ ಆಡೋದು. ಇವಳು ಮಾತ್ರ ಹಂಗೆ ಟಾರ್ಚರ್ ಕೊಡ್ತಿರ್ತಾಳೆ ಯಾವಾಗಲೂ. ಇದೆಲ್ಲ ಮ್ಯಾಚ್ ಮಧ್ಯಾಹ್ನ ಆಗ್ತಿರೋದು. ಸುಮ್ಮನೆ ಅವ್ನು ಎಗರ್ತಾನೆ, ನೀನು ಬೀಳ್ತೀಯ ಮತ್ತೆ. ರೆಡಿ ಆಗ್ತಾವನು ಎಗರಕ್ಕೆ. ಅದ್ಯಾವುದೋ ಇದೆಯಲ್ಲ ಮೀಮ್, ನಮ್ಮನೆ ಹುಲಿ ಹೆಂಗ್ ಬೆಳಿತಾವ್ ನೋಡ್ದ ಅಂತಾರಲ್ಲ, ಅದ್ಯಾವುದೋ ಮೀಮ್ ಇದೆಯಲ್ಲ, ಅದೇ ಥರ ಇವನು. ನೋಡಿದ್ರ ನಮ್ಮನೆ ಹುಲಿ, ನಮ್ಮನೆ ಸುಮ್ಮನಿರಮ್ಮ, ಯಾಕಮ್ಮ ಅವನ್ನ ರೇಗಿಸ್ತೀಯಾ? ನೋಡಿದ್ರಾ ವಾಯ್ಸ್ ನೋಡಿದ್ರ ಅವಳ್ದು ಹೆಂಗಿದೆ? ಹಾಂ, ಬೇರೆ ಟೈಮಲ್ಲಿ ಮಾತ್ರ ವಾಯ್ಸೇ ಬರಲ್ಲ. ಇವಾಗ ನೋಡ್ರಿ ಹೆಂಗೆ. ಸುಮ್ಮನೆ ಅಲ್ಲೋಡು, ಬಾರೋ ಅಂತ ಎದ್ದು ಓಡ್ತಾವಳೆ. ಸುಮ್ಮನಿರಮ್ಮ. ಸುಮ್ಮನಿರೋ. ಅಲೆಕ್ಸ್ ಬಾ ನೀನು, ಬಾಯ್ ಕಡೆ ಬಾ ಇಲ್ಲಿ ಬಾ. ಬಾ ಸುಮ್ಮನಿರೋ, ಅವ್ನು ಕೆಣಕ್ ಬೇಡ, ಹೋಗಿ ನೀನು ಸುಮ್ಮನೆ ಹೋಗೆ. ಅವ್ನ ವೀಕ್ನೆಸ್ ಮೇಲೆ ಹೊಡಿತಿದ್ಯಲ್ಲ ಚಿಚ್ಚಿ ಅಂತ. ಚಿಚ್ಚಿ ಅಂದರೆ ಬರ್ತಾನೆ ಅಂತಲ್ಲ. ಆ್ಯಕ್ಚುಲಿ ನನಗಂತೂ ಈ ಕನ್ನಡ ಕಮೆಂಟ್ರಿ ಅಂದರೆ ಸಖತ್ ಇಷ್ಟ. ಇಂಗ್ಲೀಷ್ ಕಂಪೇರ್ ಮಾಡಿದ್ರೆ ಕನ್ನಡ ಕಮೆಂಟ್ರಿ ಮತ್ತು ಅವ್ರು ಕೊಡೋ ಬಿಲ್ಡಪ್ಸ್, ಹೈಪ್ ನೆಕ್ಸ್ಟ್ ಲೆವೆಲ್ ಮಾತ್ರ. ಎಸ್ಪೆಷಲಿ ಇವರು ಚಿಪ್ಲಿ ಅವರು ಮತ್ತು ಜಾನಿ ಸರ್, ಇನ್ನೂ ಅದೇ ಇವಾಗ ಮಾತಾಡ್ತಿದ್ದಾರೆ. ಇವ್ರು ಎಕ್ಸ್ಟ್ರಾ ಆ್ಯಕ್ಚುಲಿ ನೆನಪಾಗ್ತಿಲ್ಲ, ವಿಜಯ್ ಭಾರದ್ವಾಜ್, ಸೊ ಅಖಿಲ್, ಸೊ ಇವ್ರದ್ದೆಲ್ಲ ಒಳ್ಳೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ನೋಡಿ. ಡಿಕಾಕು, ವೆಂಕಟೇಶು, ರಹಾನೆ, ರಿಂಕು, ರಘುವಂಶಿ, ನರೈನ್. ಬಟ್ ರಘುವಂಶಿಗೆ ಚಾನ್ಸ್ ಕೊಟ್ಟಿರೋದು ಒಂಥರ ಹೈಲೈಟ್. ಆ್ಯಕ್ಚುಲಿ ಲಾಸ್ಟ್ ಸೀಸನಲ್ಲಿ ಒಂದು 2-3 ಮ್ಯಾಚ್ ಆಡಿದ್ರು ಅಷ್ಟೇ. ಸೊ ರಜಲ್ ಇರಬೇಕು, ರಮಣ್ದೀಪ್ ಒಳ್ಳೆ ಫಿನಿಷರ್ ಆಗ್ತಾರೆ, ಜಾನ್ಸನ್ ಇದ್ದಾರೆ, ಹರ್ಷಿತ್, ವರುಣ್. ಸೊ ಇದು ಕೋಲ್ಕತ್ತಾ ಅವ್ರದ್ದು. RCB ನೋಡೋಣ ಹೆಂಗ. ಸೊ ಮನೀಶ್ ಪಾಂಡೆ ಇದ್ದಾರೆ, ಅಂಕುಲ್ ರಾಯಿ, ಸಿಸೋಡಿಯಾ, ಅನ್ರಿಕ್ ನೋಕಿಯಾ, ವೈಭವ್ ಅರೋರಾ. ಸೊ ಇವರು ಇಂಪ್ಯಾಕ್ಟ್ ಪ್ಲೇಯರ್ಸ್ ಲಿಸ್ಟಲ್ಲಿದ್ದಾರೆ. ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಇರಬೇಕು, ಫಿಲ್ ಸಾಲ್ಟ್, ಪಟ್ಟಿದಾರು, ಲಿವಿಂಗ್ಸ್ಟನ್, ಜಿತೇಶ್, ಡೇವಿಡ್. ನೆಕ್ಸ್ಟ್ ಕೃಣಾಲು, ರಶಿಕ್, ಸುಯಾಶ್ ಶರ್ಮಾ, ಹ್ಯಾಸಲ್ವುಡ್, ದಯಾಳ್. ಓಕೆ, ಪಡಿಕಲ್ನ ಆಡಿಸ್ತಿಲ್ಲ ಇವತ್ತು, ನೋಡೋಣ. ಬಟ್ ಏನಾದರೂ ಇಂಪ್ಯಾಕ್ಟ್ ಪ್ಲೇಯರ್ ಇದರಲ್ಲಿದ್ದಾರಾ ನೋಡೋಣ. ಭುವನೇಶ್ವರ್ ಇಲ್ವಲ್ಲ ಇವತ್ತು, ಭುವನೇಶ್ವರ್ನ ತಗೊಂಡಿಲ್ಲ. ಭುವನೇಶ್ವರ್ನ ಪಿಕ್ ಮಾಡಿಲ್ಲ ಇವತ್ತು 11ಅಲ್ಲಿ ನೋಡಿ. ದೇವದತ್ ಪಡಿಕಲ್ ಇದ್ದಾರೆ, ಮನೋಜ್ ಬಾಂಡ್ಗೆ ಇದ್ದಾರೆ, ರೊಮಾರಿಯೋ ಶೆಫರ್ಡ್, ಸ್ವಪ್ನಿಲ್ ಸಿಂಗ್, ಇನ್ನೊಬ್ರು ಯಾವುದೋ ಮಿಸ್ ಆದ್ರು ನೋಡಿಲ್ಲ ನಾನು. ಆಮೇಲೆ ವಿಡಿಯೋ ನೋಡ್ತಾ ನಿಮ್ಗೆ ನೇಮ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಪ್ಲೇಯಿಂಗ್ 11. ಬಟ್ ಭುವನೇಶ್ವರ್ನ ಯಾಕೆ ತೆಗೆದ್ರು ಗೊತ್ತಾಗಿಲ್ಲ ಪ್ಲೇಯಿಂಗ್ 11ಇಂದ. ಮೇ ಬಿ ಏನೋ ಒಂದು ರೀಸನ್ ಇರುತ್ತೆ ಅದಕ್ಕೆ. ನೋಡೋಣ. ನರೈನು, ಡಿಕಾಕು ಓಪನಿಂಗ್. ನರೈನ್ ಯಾವತ್ತು ಇದು ಥ್ರೆಟ್ಟೇನೆ ನಮ್ಮ RCB. ಇದಕ್ಕೆ ಪ್ರತಿ ಸರಿ ಫಾಸ್ಟೆಸ್ಟ್ 50 ಹೊಡೆದಿದ್ದಾರೆ. ಅದೇನಾಗುತ್ತೆ RCBನ ಕಂಡ್ರೆ ಅದೇನು ಹುಮ್ಮಸ್ ಬರುತ್ತೆ, ಜೋಶ್ ಬರುತ್ತೋ ಗೊತ್ತಿಲ್ಲ. ಹಿಂಗೆ ಅಯ್ಯೋ, ಇವತ್ತು ಬೇಗ ಔಟ್ ಆಗಲಿ ಅಂತ ಬೇಡ್ಕೊಳ್ಳೋಣ. ಇಬ್ರು ಓಪನಿಂಗ್ ಪ್ಲೇಯರ್ ಬೇಗ ಔಟ್ ಆಗಿಬಿಡ್ಲಿ. 9, 8, 7, 6, 5, 4, 3, 2, 1. Game on! Come on RCB!
ಆ್ಯಸ್ ಅಲ್ ವುಡ್ ಹಾಕ್ತಿದ್ದಾರೆ ಫಸ್ಟ್ ಬಾಲ್ ಒಂದು ನೋಡ್ಬಿಡೋಣ. ಓ, ಆಫ್ ದ ಮಾರ್ಕ್. ಹೇಳ್ದಂಗೆ ಫಸ್ಟ್ ವಿಕೆಟ್ ಡಿಕಾಕ್ದು ಹೋಯ್ತು. ಸುರೇಶ್ ಶರ್ಮಾ ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ದು ಬೇಜಾರಾಯಿತು, ಬಟ್ ಕೀಪರ್ ಕ್ಯಾಚ್ ಜಿತೇಶ್ ಶರ್ಮಾ ಹಿಡಿದಿದ್ದು ಖುಷಿ ಆಯಿತು. ಓ, ಅಲ್ಲಿ ಆ ಚೇರ್ ಮೇಲೆ ಕುತ್ಕೋ, ಅಲ್ಲಿ ಕುತ್ಕೊಂಡು ಮ್ಯಾಚ್ ಮಾಡೋದು. ಎದ್ದೇಳು, ಅಲ್ಲಿ ಹೋಗಲ್ಲಿ ಆ ಚೇರ್ ಮೇಲೆ ಹೋಗಿ ಎದ್ದೇಳು, ಹೋಗಿ ಅಣ್ಣ ಬಂದು ಎದ್ದೇಳು. ಅಲ್ಲಿ ಅದು ಅದ್ರ ಮೇಲೆ ಅಲ್ಲ, ಅದ್ರ ಮೇಲೆ ಹತ್ತು ಪರವಾಗಿಲ್ಲ, ಹತ್ತು ಅಲ್ಲಿ ಚೇರು. ಇನ್ನಾಗಿ ಬೌಲಿಂಗ್ ಚೂಸ್ ಮಾಡಿದ್ದಾರೆ, ಸೊ ಚೇಸಿಂಗ್ ಮಾಡಬೇಕು. ನಂಬರ್ 8ವರೆಗೂ ಬ್ಯಾಟಿಂಗ್ ಲೈನಪ್ ಇದೆ, ಒಳ್ಳೆ ಮಜಾ ಬರುತ್ತೆ, ಎಂಜಾಯ್ ಮಾಡೋಣ. ಇದು ಯೂಟ್ಯೂಬ್ಗೆ ಇನ್ನೇನು ಹಾಕೋಬೇಕು?